ನೋಡಿ ಇಲ್ಲಿ ರೋಡಲ್ಲಿ BWSSB ಅವರು ಒಂದು ವಾಲ್ನ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕಿ ಮುಚ್ಚಿದ್ದಾರೆ. ಇಲ್ಲೊಂದು 5 ಇಂಚ್ ಪೈಪ್ದು ಹೋಲ್ ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಆ ವಾಲ್ನ ತಿರುಗಿಸಕ್ಕೆ ಹಾಕಕ್ಕೆ ಯಾವುದೇ ತರ ಕ್ಲೋಸ್ ಮಾಡಿಲ್ಲ. ಈ ಕ್ಲೋಸ್ ಮಾಡದೇ ಇರೋ ಕಾರಣ ಸಪೋಸ್ ಏನಾದ್ರು ಮಕ್ಕಳುಗಳನ್ನ ನಡ್ಕೊಂಡ್ ಬರ್ಬೇಕಾದ್ರೆ ನೋಡಿ ಈ ತರ ವಾಕಿಂಗ್ ಅಲ್ಲಿ ಬರ್ಬೇಕಾದ್ರೆ ಕಾಲೇನಾದ್ರೂ ಸಿಗಾಕೊಂಡು ಫ್ರಾಕ್ಚರ್ ಆದ್ರೆ ಯಾರು ಜವಾಬ್ದಾರು? ಈ ಹೋಲ್ ನ ಮುಚ್ಚಿ ತೆಗಿಯೋ ತರ ಒಂದೇನಾದ್ರೂ ಒಂದು ಪ್ಲಾನ್ ಮಾಡಬೇಕು. ಅದಕ್ಕೋಸ್ಕರನೇ ಇಂಜಿನಿಯರ್ಸ್ ಅಂತ ಇರ್ತಾರೆ, ಇದ್ರ ಮೇಲೆ ಸ್ಟಡಿ ಮಾಡಿ ಅದ್ ಹೆಂಗೆ ಪ್ಯಾಕ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಇದೊಂದು ಕೆಲಸ ಈ ತರ ಆದ್ರೆ ನೋಡಿ, ಹಂಗೆ ಮುಂದೆ ಬಂದ್ರೆ ಬುಲ್ ಟೆಂಪಲ್ ರೋಡ್ ಹಿಂದ್ಗಡೆ ಹೋಗಿದ್ದು ಆಶ್ರಮ ಸರ್ಕಲ್, ಅಲ್ಲಿಂದ ಮುಂದೆ ಬಂದ್ರೆ ಬುಲ್ ಟೆಂಪಲ್ ರೋಡ್, ಎಡಗಡಿಕೆ ವಿಜಯಲಕ್ಷ್ಮಿ ರೋಡ್ ಇಂದ ಪಕ್ಕದ ರೋಡ್ ಇದೆ. ಇಲ್ಲಿ ನಿನ್ನೆ ಕೆಲಸ ಮಾಡಿದ್ರು, ಹಳೆ ವಾಲ್ ನ ತೆಗೆದು ಹೊಸ ವಾಲ್ ನ ಹಾಕಿದ್ರು. 15, 16, 17 ನೀರ್ ಆಫ್ ಮಾಡಿದ್ದು ಕಾರಣ ಅದೇ ಕೆಲ್ಸಕ್ಕೋಸ್ಕರ. ನೋಡಿ ಇಲ್ಲಿ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಇದು ಅರ್ಧ ಅಡಿ ಹೈಟ್ ಇದೆ, ಹಂಗಂದ್ರೆ ರೋಡ್ಗುನು ಇದಕ್ಕೂ ಅರ್ಧ ಅಡಿ ಮೇಲೆ ಹೈಟ್ ಇದೆ. ಆದ್ರೆ ನಿಮ್ಗೆ ಇಲ್ಲಿ ಅರ್ಧ ಅಡಿ ತರ ಕಾಣುತ್ತೆ. ಈ ರೋಡ್ ಅಲ್ಲಿ ಅರ್ಧ ರೋಡ್ ನ ಬಿಟ್ಬಿಟ್ಟು ಇನ್ನು ಅರ್ಧ ರೋಡ್ ಅಲ್ಲಿ ಮಾತ್ರನೇ ಓಡಾಡ್ತಾರೆ ಜನ. ಯಾಕೆ ಅಂತಂದ್ರೆ ಇಲ್ಲಿ ಅಪ್ ಇದೆ ನೋಡಿ, ಅಪ್ ಅಲ್ಲಿ ಗಾಡಿ ಹೋಗಲ್ಲ. ಈ ತರ ಮಾಡಿರೋದು ನೋಡಿ. ಇದು ಲೆಫ್ಟ್ ಸೈಡ್ ಫುಲ್ ಪಾರ್ಕಿಂಗ್ ಪ್ಲೇಸ್ ತರ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ. ಇನ್ನು ಆ ಕಡೆ ರೈಟ್ ಹೋಗಿ ನೀವು ನೋಡ್ತೀರಾ ಅಂತಂದ್ರೆ ಎಂತ ಪರಿಸ್ಥಿತಿ ಈ ರೋಡ್ದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಚೇಂಬರ್ ಇದೆ. ಈ ಚೇಂಬರ್ ಪರಿಸ್ಥಿತಿ ನೋಡಿ ಯಾವ ತರ ಇದೆ ಅಂತಂದ್ರೆ ಅಲ್ಲಿ ಓಡಾಡಬೇಕಾದ್ರೆ ಜನಗಳು ಅದ್ರ ಮೇಲೆ ಹತ್ಸದೇ ಇಲ್ಲ. ಗಾಡಿಗಳಾಗ್ಲಿ ವೆಹಿಕಲ್ಗಳಾಗ್ಲಿ ಡಮ್ ಡಮ್ ಅಂತ ಸೌಂಡ್ ಬರುತ್ತಲ್ಲ, ಅದಕ್ಕೆ ಅಷ್ಟೇ ಅಗಲದಲ್ಲಿ ಆ ಚೇಂಬರ್ ಬಿಟ್ಟು ಓಡಾಡ್ತಾರೆ. ಆ ಚೇಂಬರ್ ಕೂಡ ಗ್ಯಾಪ್ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಹೈಟ್ ಇದೆ ಅಂದ್ರೆ ಹತ್ತತ್ರ ಆ ಇದಿದೆಯಲ್ಲ ಯಾವುದು ಫುಟ್ಪಾತ್ ಲೆವೆಲ್, ಫುಟ್ಪಾತ್ಗೂ ಅದಕ್ಕೂ 2 ಇಂಚ್ ಗ್ಯಾಪ್ ಇದೆ ಅಷ್ಟೇ. ಅಷ್ಟು ಹೈಟಲ್ಲಿ ಇದೆ ಈ ಒಂದು ಮಾಡಿರೋಂಥ ಒಂದು ವಾಲ್ ಮೇಲ್ಗಡೆ ಹಾಕಿರುವಂಥ ಕಲ್ಲುಗಳು, ಕಾಂಕ್ರೀಟು. ಇದನ್ನ ರೋಡ್ ಲೆವೆಲ್ ಮಾಡಿದ್ರೆ ಅಟ್ಲೀಸ್ಟ್ ಓಡಾಡೋರು ನೋಡಿ 2 ಮಧ್ಯದಲ್ಲಿ ಓಡಾಡ್ತಾರೆ. ಆ ಕಡೆ ವಾಲ್ದು ಹೈಟ್ ಆಗಿದೆ, ಈ ಕಡೆ ಚೇಂಬರ್ ಕಟ್ ಆಗಿದೆ. ಓಡಾಡೋದೇ ಒಂದು ಇಷ್ಟ ಅಗಲದಲ್ಲಿ, ಒಂದು ಕಾರ್ ಹೋಗೋ ಅಷ್ಟು ಜಾಗದಲ್ಲಿ. ರೋಡ್ ಇದ್ರೂ ಉಪಯೋಗಕ್ಕೆ ಬರ್ದೇ ಇರೋಂಥ ಒಂದು ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಇನ್ನು ಯಾವ ರೀತಿಯಲ್ಲಿ BWSSB ಅವರು ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನೋಡಿ ಈ ಕಡೆ ನೋಡಿದ್ರೆ ಫುಲ್ಲು 2 ವೀಲರ್ ಪಾರ್ಕಿಂಗ್ಗಳು. ಈ ಪಾರ್ಕಿಂಗ್ಗಳನ್ನ ತೆಗ್ಸಕ್ಕೆ ಯಾರು ನಮ್ಮವರು ಜವಾಬ್ದಾರಿ ತಗೊಳ್ಳಲ್ಲ. ಯಾಕೋ ಗೊತ್ತಿಲ್ಲ, ಏನು ದುಡ್ಡು ಕೊಟ್ಟು ತಗೊಂಡಿದಾರೋ ರೋಡಲ್ಲಿ ನಿಲ್ಲಿಸ್ತೀವಿ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಬೈಕ್ಗಳು ನಿಂತಿದ್ದಾವೆ ಅಂತಂದ್ರೆ ನೋಡಿ ಇಷ್ಟು ಬೈಕ್ ಇದೆ. ಬೆಳಿಗ್ಗೆ ಹೊತ್ತು ಸಾಯಂಕಾಲ ಟೈಮು ಪೀಕ್ ಅವರ್ಸ್ ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗುತ್ತೆ. ಇದು ಬುಲ್ ಟೆಂಪಲ್ ರೋಡ್ ಇರೋದ್ರಿಂದ ಆ ಕಡೆಯಿಂದ ಬರುವಂತ ಬಸ್ಗಳೆಲ್ಲ ಜಾಮ್ ಆಗ್ತವೆ. ಇಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಅಪ್ ಟು ಈ ಸಿಗ್ನಲ್ ನ ಕ್ರಾಸ್ ಮಾಡಕ್ಕೆ ಬರೋ ಪ್ಯಾಸೆಂಜರ್ಸ್ಗೆ 10 ರಿಂದ 15 ನಿಮಿಷ ಆಗುತ್ತೆ, ಅಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಇದೊಂದು ರೋಡ್ನ ಒಂಚೂರು ಕ್ಲಿಯರ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಓಡಾಡೋರಿಗೆ ಒಂದು ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದ್ರೆ ಲಾಸ್ಟ್ ಟೈಮು ಅದನ್ನ ಫಿಲ್ಅಪ್ ಮಾಡಿ ಬಿಟ್ಬಿಟ್ಟಿದ್ರು. ಈ ಸಲ ಹೆಂಗಿದ್ರು ತೆಗ್ದಿದ್ದಾರೆ, ಯಾಕಂದ್ರೆ ಹಳೆ ವಾಲ್ನ ತೆಗೆದ್ಬಿಟ್ಟು ಹೊಸ ವಾಲ್ನ ಹಾಕಿದ್ದಾರೆ. ಅದಕ್ಕೋಸ್ಕರ ಈ ಸಲನಾದ್ರೂ ಒಂದ್ಸಲ ರೋಡ್ ಲೆವೆಲ್ಗ ಮಾಡಿಕೊಟ್ರೆ ಅಟ್ಲೀಸ್ಟ್ ಓಡಾಡೋರ್ಗಾದ್ರೂ ಒಂದು ಹೆಲ್ಪ್ ಆಗುತ್ತೆ. ಇರೋ ರೋಡ್ನ ಯೂಸ್ ಮಾಡಿ ಬಳಸ್ಕೊಳ್ಳೋದು ಬಿಟ್ಟು ಇರೋ ರೋಡ್ಗೆ ಅರ್ಧ ರೋಡ್ನ ಬ್ಲಾಕ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಹೆಂಗೆ? ನೋಡಿ ಇಲ್ಲೂ ಹೋಲ್ ಮಾಡ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ. ಆ ಹೋಲ್ನ ಫಿಲ್ಅಪ್ ಮಾಡ್ಬೇಕು ತಾನೆ. ಇವ ರೋಡಲ್ಲಿ ನಡ್ಕೊಂಡು ಹೋಗೋರು ಸಪೋಸ್ ಏನಾದ್ರು ಕಾಲ್ಗಿಲ್ಲು ಸಿಗಾಕೊಂಡ್ರೆ ಫ್ರಾಕ್ಚರ್ ಆದ್ರೆ ಯಾರು ಇದಕ್ಕೆಲ್ಲ ಹೊಣೆ? ಮತ್ತೆ ಇದು ರೋಡ್ ಇದೆಯಲ್ಲ, ಈ ರೋಡ್ ಮೇನ್ ಕನೆಕ್ಟಿವಿಟಿ ಗಾಂಧಿ ಬಜಾರ್ಗೆ. ಈ ರೋಡ್ ಏನಾದ್ರು ಬ್ಲಾಕ್ ಆಯ್ತು ಅಂತಂದ್ರೆ 10 ನಿಮಿಷ ಬೇಕು. ನಿಮಗೆ ಗೊತ್ತು, ಇಲ್ಲಿ ಯಾರು ಓಡಾಡಿರ್ತಾರೆ ಅವ್ರಿಗೆ ಗೊತ್ತು. ಆದಷ್ಟು ಬಸವನಗುಡಿ BWSSB ಅವ್ರಿಗೆ ಇದನ್ನ ಕಳ್ಸ್ಕೊಡಿ. ಅವರು ಇದನ್ನ ನೋಡ್ಕೊಂಡು ಅಟ್ಲೀಸ್ಟ್ ರೆಡಿ ಮಾಡ್ಕೊಡ್ಲಿ ಈ ರೋಡ್ ನ. ನೋಡಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಗಾಡಿಗಳು ಹೆಂಗ್ ಹೋಗ್ತಾ ಇದೆ ನೋಡಿ. ನಾನು ಇಷ್ಟೊತ್ತು ವಿಡಿಯೋ ತೋರಿಸ್ತೆ ನೋಡಿ, ಇಷ್ಟೊತ್ತು ವಿಡಿಯೋದಲ್ಲಿ ಒಂದು ಗಾಡಿನೂ ಕೂಡ ಈ ಕಡೆ ಬರೋದೇ ಇಲ್ಲ ನೋಡಿ. ನಿಲ್ಸ್ಕೊಂಡು ಆ ಕಡೆನೆ ಹೋಗ್ತಾರೆ ಹೊರತು ಇದ್ರ ಮೇಲೆ ಬರಲ್ಲ. ಯಾಕೆಂದ್ರೆ ಹೈಟ್ ಆಗಿರುತ್ತೆ. ಸ್ವಲ್ಪ ಡೌನ್ ಮಾಡಿ ರೋಡ್ ಮಾಡ್ಕೊಟ್ರೆ ಒಳ್ಳೇದು. ದಯವಿಟ್ಟು ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಡಬಲ್ ಕೆಲಸ ಮಾಡೋ ಪರಿಸ್ಥಿತಿ ಬರಲ್ಲ. ದಯವಿಟ್ಟು ಇಂಜಿನಿಯರ್ಗಳು ಇದನ್ನೆಲ್ಲ ಗಮನ ಕೊಟ್ಟು ಒಂದೇ ಸಲ ಸರಿಯಾಗಿ ಮಾಡಿದ್ರೆ ಒಳ್ಳೇದು. ನಿಮಗೂ ಟೈಮ್ ವೇಸ್ಟ್ ಆಗಲ್ಲ, ಜನಗಳಿಗೂ ತೊಂದರೆ ಆಗಲ್ಲ.